ಡೇಟ್ ಮಾಡೋಣ. ಪ್ಲೀಸ್ ಬನ್ನಿ, ನಿಮಗೋಸ್ಕರ ಅಂತ ನಮ್ಮ ಕನಕಪುರ ಬಾಯ್ಸ್ ಎಸ್ಪೆಷಲಿ 10 ಗಂಟೆ ಆದರೂ ರಚ್ಚನ್ ನೋಡಬೇಕು ಅಂತ ಪ್ರೀತಿಯಿಂದ ಇದ್ದಾರೆ. ವೆಲ್ಕಮ್ ಟು ಕನಕೋತ್ಸವ 2026. ಇವತ್ತು ನಿಮ್ಮೆಲ್ಲರೂ ನೋಡಿ ಖುಷಿನಾ ಎಲ್ರಿಗೂ? ಸೊ ಕನಕೋತ್ಸವಕ್ಕೆ ಸ್ವಾಗತ. ಪ್ಲೀಸ್ ಒಂದೆರಡು ಮಾತು. ನಮಸ್ಕಾರ ಕನಕಪುರ. ಅಪ್ಪ, ಈ ರ್ಯಾಮ್ ಪೂರ ನಡೆಯೋದಕ್ಕೆ ಎಷ್ಟು ಖುಷಿ ಆಯಿತು ಗೊತ್ತಾ? ಇಷ್ಟು ದೊಡ್ಡ ರ್ಯಾಮ್ ನಾನು ಯಾವತ್ತೂ ನಡೆದಿರಲಿಲ್ಲ. ಆ್ಯಂಡ್ ಚೈತ್ರ ಹೇಳ್ದಂಗೆ 10 ಗಂಟೆ ಆದರೂ ಸಹ ಇಷ್ಟು ಎನರ್ಜಿ, ಇಷ್ಟು ಜೋಶು ಸತ್ಯವಾಗ್ಲೂ ಹೇಳ್ತೀನಿ ನಾನು ನೋಡೇ ಇರಲಿಲ್ಲ. ನಿಮ್ಗೆ ಎಲ್ರಿಗೂ ಥ್ಯಾಂಕ್ಸ್. ಎಲ್ಲರೂ ಪ್ರತಿಯೊಬ್ಬರು ಇಲ್ಲಿ ಸೇರಿರುವಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ನಿಮ್ಮ ಪ್ರೀತಿಗೆ. ಹಾಗೆ ಇಲ್ಲಿರುವಂಥ ಎಲ್ಲ ಶಾಸಕರಿಗೆ, ಮುಖ್ಯವಾಗಿ ನಾನು DK ಸುರೇಶ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಇಯರ್ ಇನ್ವೈಟ್ ಮಾಡಿದರು ನನ್ನ ಕನಕೋತ್ಸವಕ್ಕೆ, 2025ನೇ ಉತ್ಸವಕ್ಕೆ. ಅವಾಗ ಬರೋದಕ್ಕಾಗಲಿಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದ್ರು ಸರ್. ಅದಕ್ಕೆ ಹೇಳಿದೆ, ಇಲ್ಲ ಸರ್, ನೋ ಮ್ಯಾಟರ್ ವಾಟ್, ಈ ವರ್ಷ ಬಂದೇ ಬರ್ತೀನಿ ಅಂದೆ. ಬಟ್ ಇಷ್ಟು ಜೋರಾಗಿರತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸರ್. ತುಂಬ ಥ್ಯಾಂಕ್ಸ್ ಸರ್ ನನಗೆ ಈ ಒಂದು ಉತ್ಸವಕ್ಕೆ ನನ್ನ ಕರೆದಿದ್ದಕ್ಕೆ. ಹಾಗೆ DK ಶಿವಕುಮಾರ್ ಸರ್ಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಒಂದು ಒಳ್ಳೆ ಕಾರ್ಯಕ್ರಮನ ಅವ್ರು ಹುಟ್ಟಿರೋಂಥ ಊರಲ್ಲಿ ಪ್ರತಿ ವರ್ಷ ಅವರು ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ತಿದ್ದಾರೆ. ನಿಮ್ಮೆಲ್ರಿಗೂ ಒಂದು ಮನರಂಜನೆ. ಈ ಕನಕೋತ್ಸವ 3 ದಿನ 4 ದಿನ ನಡೆಯುವಂಥ ಒಂದು ಅದ್ಭುತವಾಗಿರುವಂಥ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪಾರ್ಟಿಸಿಪೇಟ್ ಮಾಡುವಂಥ ಒಂದು ಅವಕಾಶ ತುಂಬ ಖುಷಿ ಆಯಿತು ಕೇಳಿದಾಗ. ಒಂದಷ್ಟು ಹೇಳಿದ್ರು, ರ್ಯಾಂಪ್ ವಾಕ್ ಆಯಿತು, ಕಪಲ್ಸ್ದು ರ್ಯಾಂಪ್ ವಾಕ್ ನಡೀತಂತೆ, ಕಾಂಪಿಟೇಷನ್ಸ್ ಆಯ್ತಂತೆ ಅಂತ. ವಂಡರ್ಫುಲ್, ಸೋ ಗುಡ್. ಇನ್ಫ್ಯಾಕ್ಟ್ ಏನು ಗೊತ್ತಾ, ಐ ಥಿಂಕ್ ಹೋದ ತಿಂಗಳು ಅನ್ಸುತ್ತೆ ನಾನು ಇಲ್ಲಿ ಕನಕಪುರಕ್ಕೆ ಶೂಟಿಂಗಿಗೆ ಅಂತ ಬಂದಿದ್ದು. ನೀವು ನಂಬ್ತಿರೋ ಬಿಡ್ತಿರೋ, ಪ್ರತಿ ಮನೇಲೂ ನನಗೆ ಊಟಕ್ಕೆ ಆಹ್ವಾನ ಮಾಡಿದರು. ಬನ್ನಿ ನಮ್ಮ ಮನೇಲಿ ನಾಟಿ ಕೋಳಿ ಸಾರು, ಬನ್ನಿ ನಮ್ಮ ಮನೇಲಿ ಉಪ್ಸಾರು ಅಂತ. ನೀವು ಕೊಡೋ ಪ್ರೀತಿ, ನೀವು ತೋರಿಸೋವಂಥ ಪ್ರೀತಿ, ಜೀವನ ಪೂರ್ತಿ ನಾನು ಚಿರಋಣಿ ಆಗಿರ್ತೀನಿ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲರ ಪ್ರೀತಿಗೂ, ಹಿಂದೆ ಇರುವಂಥ ಎಲ್ಲ ಹುಡುಗರಿಗೂ ಥ್ಯಾಂಕ್ ಯು. ಲವ್ ಯು ಆಲ್. ಅಯ್ಯಯ್ಯೋ, ಅವ್ರು ಕ್ಯಾಚ್ ಮಾಡಿಬಿಟ್ರು, ಅಂದಿದ್ದು ಅವ್ರು ಕ್ಯಾಚ್ ಮಾಡಿಬಿಟ್ರು ಅವರು. ಬಟ್ ರಚಿತಾ ರಾಮ್ ಅವರ ಮುಂದಿನ ಸಿನಿಮಾ, ಐ ಮೀನ್ ಈಗ ನಡೀತಾ ಇರೋ ಸಿನಿಮಾ 23ನೇ ತಾರೀಕು ರಿಲೀಸ್ ಆದಂಥ ಸಿನಿಮಾ ಲ್ಯಾಂಡ್ ಲಾರ್ಡ್ ಆಗಿರ್ಬೋದು, ಹಾಗೆ ಕಲ್ಟ್ ಆಗಿರ್ಬೋದು. ಇಲ್ಲಿರೋದು ಒಂದಷ್ಟು ಜನ ನೋಡಿರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೋಡಿದ್ರ ಕಲ್ಟ್ನ? ಎಸ್ ಎಸ್. ಲ್ಯಾಂಡ್ ಲಾರ್ಡ್ನ ನೋಡಿದ್ರಾ? ಏನ್ ಹೇಳಿ? ನಿಂಗವ್ವಂಗೆ ತೋರಿಸಿದಂಥ ಪ್ರೀತಿ, ಇತಿಹಾಸಿನಿಗೆ ತೋರಿಸಿದಂಥ ಪ್ರೀತಿ, ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾಗೆ ತೋರಿಸಿದಂಥ ಪ್ರೀತಿ. ಥ್ಯಾಂಕ್ ಯು ಸೋ ಮಚ್. ನೋಡಿಲ್ದೇ ಇರೋರು ದಯವಿಟ್ಟು ಮಿಸ್ ಮಾಡಕ್ಕೆ ಹೋಗ್ಬೇಡಿ ಲ್ಯಾಂಡ್ ಲಾರ್ಡ್ ಹಾಗೆ ಕಲ್ಟ್ ಚಿತ್ರನ. ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲರೂ ಕೇಳ್ತಾರೆ ಏನಿದೆ, ಕಂಟೆಂಟ್ ಏನಿದೆ, ಏನು ಮೇಕಿಂಗ್ ಇದೆ, ಎಲ್ಲನೂ ಇದೆ ಈ ಸಿನಿಮಾದಲ್ಲಿ. ದಯವಿಟ್ಟು 2 ಸಿನಿಮಾನ ನೋಡಿ. ಯಾರೋ ಬಂದು ನೋಡಿಬಿಟ್ಟು ನಿಮಗೆ ಚೆನ್ನಾಗಿಲ್ಲ ಅಂತ ಈಸಿಯಾಗಿ ಹೇಳ್ಬೋದು, ಬಟ್ ನೀವು ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಏನಿದೆ ಅಂತ. ನನ್ನ ಒಂದು ಸಣ್ಣ ಮನವಿ, ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ನೋಡಿ ನಮ್ಗೆಲ್ರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ರಚ್ಚು, ನೀವು ತಲೆಯನ್ನೇ ಕೆಡಿಸ್ಕೊಬೇಡಿ, ಯಾಕಂದ್ರೆ ಇಡೀ ಕನಕಪುರ ಆಲ್ರೆಡಿ ಲ್ಯಾಂಡ್ ಲಾರ್ಡು ನೋಡಾಯ್ತು, ಕಲ್ಟ್ ಸಿನಿಮಾನು ನೋಡಾಯ್ತು, ಎಲ್ಲ ಹಾಡುಗಳನ್ನ ಇಷ್ಟಪಟ್ಟಾಯ್ತು. ಎಲ್ಲರೂ ಒಂದ್ಸತಿ ಪ್ರೀತಿಯಿಂದ ನಿಗವಾ ಅಂತ ಹೇಳಿ. ಅರೆ ವಾ. ಈಗ ನೀವು ಲೇಡಿ ಸೂಪರ್ ಸ್ಟಾರ್ ಅಲ್ವಾ? ಎಲ್ಲ ನಮ್ಮ ಹೀರೋಯಿನ್ಸ್ ಇಲ್ಲಿ ವೇದಿಕೆ ಮೇಲೆ ಬಂದರೆ ಡ್ಯಾನ್ಸ್ ಮಾಡಿ ಅಂತ ಕೇಳ್ತೀವಿ, ಬಟ್ ನಿಮ್ಮ ಹತ್ರ ಡೈಲಾಗ್ ಕೇಳಬೇಕು. ಕರೆಕ್ಟಾ ಬಾಯ್ಸ್? ಒಂದೇ ಒಂದು ಡೈಲಾಗ್, ಎನಿ ಒನ್ ಡೈಲಾಗ್. ಇಲ್ಲ 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 ಇಲ್ಲ, ನಾನು ಡಾನ್ಸ್ ಮಾಡಿದ್ರೆ ಆಂಕರ್ ನೀವು ಇಬ್ರು ಸೇರ್ಕೊಂಡು ಏನೋ ಅಡ್ಜಸ್ಟ್ ಆಗ್ಬಿಟ್ರಂಗಿದ್ದೀರಾ. ಇಲ್ಲ ಇಲ್ಲ, ಅವರೆಲ್ಲ ಕಾಯ್ತಾ ಇದಾರೆ, ಏನೋ ಸ್ಟೆಪ್ಸ್ ಹಾಕ್ತಾರೆ ನೋಡೋಣ ಅಂತ. ನೀವೇನ್ರಿ ನೀವು? ಆಯ್ತು ಸರ್, ಒಂದ್ ಒಳ್ಳೆ ಮ್ಯೂಸಿಕ್ ಡ್ಯಾನ್ಸ್ ಹಾಕಪ್ಪ ಅವ್ರದ್ದು. ನೀವು ಕೇಳೋದು ಹೆಚ್ಚ, ರಚ್ಚು ಮಾಡೋದು ಹೆಚ್ಚ. ರೆಡಿ, ಲೆಟ್ಸ್ ಗೋ, ಮ್ಯೂಸಿಕ್. ಬಯಕೆ ಬಾಗ್ಲು ತಟ್ಟಿ ಹೊಂಟೆ ಬಿಟ್ಟಳು, ಸ್ಟೇಜ್ ಮೇಲೆ ಇದ್ದಾರೆ ಅಂತ ನಮಗ್ ಗೊತ್ತು,
ಇವ್ರ ಗೊಂಬೆನೆ. ಬೇರೆ ಯಾವ್ದಾನ ಹಾಡು, ಯಾವ ಹಾಡು ಬೇಕು ನಿಮಗೆ? ಯಾವ ಹಾಡು? ಹಾಕಿ. ಎನರ್ಜೆಟಿಕ್ ಸಾಂಗ್ ಪ್ಲೀಸ್. ಮೀಟ್ ಮಾಡೋಣ, ಡೇಟ್ ಮಾಡೋಣ. ಯಾವ ಹಾಡು ಬೇಕು? ಒಂದ್ಸತಿ ಜೋರಾಗಿ ಹೇಳಿ ನೋಡೋಣ. ನಿಮ್ ಫೇವ್ರೆಟ್ ಸಾಂಗ್? ಇಲ್ಲ, ಅವ್ರಿಗೆ ಅಲ್ಲಿರೋರ್ಗೆ ತಿತಿಲಿ ಬೇಕಂತೆ. ತಿತಿಲಿಯಾ? ಹಾ, ತಿತ್ಲಿ ಪ್ಲೀಸ್. ಎಲ್ಲ ಒಂದ್ಸತಿ ರಚ್ಚು ಅನ್ರೋ. ಕಮ್ ಆನ್, ಲೆಟ್ಸ್ ಗೋ. ರಚ್ಚು ರಚ್ಚು ರಚ್ಚು. ಕನಕೋತ್ಸವದಲ್ಲಿ ಡಿಂಪಲ್ ಕ್ವೀನ್ ಲೇಡಿ ಸೂಪರ್ ಸ್ಟಾರ್ ಹೆಜ್ಜೆ ಹಾಕೋಕೆ ರೆಡಿ. ಲೆಟ್ಸ್ ಗೋ ಮ್ಯೂಸಿಕ್. ನನ್ನ ಮನಸ್ಸು ಹಾಡಿದ ತಿತಿಲಿ ತಿತಿಲಿ ನಿನ್ನ ನೋಡುತ್ತ ತಿತಿಲಿ ತಿತಿಲಿ. ನಾನೇ ಸುಲ್ತಾನ. ತಿತಿಲಿ ತಿತಿಲಿ ನಿನ್ನೆ ನೋಡುತ್ತ ತಿತಿಲಿ ತಿತಿಲಿ. ಮಾಡೋಣ, ಡೇಟ್ ಮಾಡೋಣ. ಬೇಕೇ ಬೇಕಲ್ವಾ?